ಫಿಂಗರ್ ಪ್ರಿಂಟ್ ಜೋಕೆ ಮೆಗಾ ಸ್ಟಿಂಗ್ ಆಪರೇಷನ್ ಅನ್ನು ನೀವೆಲ್ಲರೂ ಕೂಡ ನೋಡಿದ್ದೀರಾ. ಪವರ್ ಟಿವಿ ಪವರ್ಫುಲ್ ಸುದ್ದಿಯನ್ನು ವರದಿ ಮಾಡಿತ್ತು. ಈಗ ನಕಲಿ ಫಿಂಗರ್ ಪ್ರಿಂಟ್ ಜಾಲ ಏನಿತ್ತಲ್ಲ, ಪವರ್ಫುಲ್ ಸ್ಟೋರಿ ಇವತ್ತು ಈ ಕದೀಮರನ್ನ ಅವರ ಕಳ್ಳಾಟವನ್ನು ಬಂದ್ ಮಾಡಲಿಕ್ಕೆ ಕಾರಣ ಆಗಿದೆ. ಸಾಕ್ಷ್ಯ ಸಮೇತ ನಿಮ್ಮ ಪವರ್ ಟಿವಿ ವರದಿಯನ್ನು ಮಾಡಿತ್ತು, ಸಾಕ್ಷ್ಯ ಸಮೇತ ಮಾಡಿತ್ತು. ದಂಧೆ ಬಯಲು ಮಾಡಿತು ಪವರ್ ಟಿವಿ. ಆರೋಪಿಗಳಿಗೆ ಶಾಸ್ತಿಯಾಗಿದೆ, ಅವರ ಬಾಗಿಲು ಈಗ ಬಂದಾಗಿದೆ. ರಬ್ಬರ್ ಸ್ಟ್ಯಾಂಪ್ ಶಾಪ್ಗಳಿಗೆ ಈಗ ಬೀಗ ಬಿದ್ದಿದೆ. ಆರೋಪಿಗಳಿಗೆ ಈಗ ಶಿಕ್ಷೆಗೂ ಕೂಡ ಈಗ ಗುರಿಯಾಗಿದ್ದಾರೆ. ಇದು ಜಯನಗರದ ಲಕ್ಷ್ಮಿ ರಬ್ಬರ್ ಸ್ಟ್ಯಾಂಪ್ ಶಾಪ್ಗೆ ಈಗ ಬೀಗ ಬಿದ್ದಿದೆ. ನೋಡಿ, ಯಾರ್ದೋ ತಂಪು ಇನ್ಯಾರೋ ಅದನ್ನು ಯುಟಿಲೈಸ್ ಮಾಡ್ಕೊಳ್ತಾ ಇದ್ರು. ಪವರ್ ಹೊಡೆತ ಬಳಿಕ ರಬ್ಬರ್ ಸ್ಟ್ಯಾಂಪ್ ಶಾಪ್ ಈಗ ಕ್ಲೋಸ್ ಆಗಿದೆ. ವರದಿ ಮಾಡಿದ ಕೂಡಲೇ ಪೊಲೀಸ್ನವರು ಆರೋಪಿಗಳನ್ನು ಈಗ ಅರೆಸ್ಟ್ ಮಾಡಿದ್ದಾರೆ. ಬಾಗೇಪಲ್ಲಿ ಅವೆನ್ಯೂ ರಸ್ತೆ ಜಯನಗರದಲ್ಲಿ ಪವರ್ ಟಿವಿ ಪವರ್ಫುಲ್ ಸ್ಟಿಂಗ್ ಆಪರೇಷನ್ ಮಾಡಿತ್ತು. ನಕಲಿ ಫಿಂಗರ್ ಪ್ರಿಂಟ್ ಜಾಲ ಪತ್ತೆ ಮಾಡ್ತು ನಿಮ್ಮ ಪವರ್ ಟಿವಿ. ಪವರ್ ಟಿವಿ ಈಗೇನೀಗ ಸುದ್ದಿ ಪ್ರಸಾರ ಮಾಡ್ತಲ್ಲ, ಪ್ರಸಾರ ಮಾಡಿದ ತಕ್ಷಣ ಒಂದು ಕಡೆ ನೋಡಿ, ರಾಜಕೀಯ ನಾಯಕರು ಕೂಡ ಇದರಲ್ಲಿ ಎಚ್ಚೆತ್ಕೊಂಡಿದ್ದಾರೆ. ಜೊತೆಗೆ ಈ ಸಮಾಜದ ಸಂಬಂಧಪಟ್ಟಂತಹ ಅಧಿಕಾರಿಗಳು ಕೂಡ ಈಗ ಎಚ್ಚೆತ್ಕೊಂಡಿದ್ದಾರೆ. ನೋಡಿ, ಇದೊಂದು ದೊಡ್ಡ ಜಾಲ, ಇದೊಂಥರ ಪಾಪಸ್ ಕಳ್ಳಿ ಥರ ಇತ್ತು. ಈ ಪಾಪಸ್ ಕಳ್ಳಿಯನ್ನು ಬುಡ ಸಮೇತ ಕತ್ತರಿಸಲಿಕ್ಕೆ ಸಹಕಾರಿಯಾಗಿದ್ದು ನಿಮ್ಮ ಪವರ್ ಟಿವಿ. ಎಸ್, ಇನ್ನು ಈ ಪವರ್ ಟಿವಿ ವರದಿಯಾದ ನಂತರ ಒಂದಿಷ್ಟು ಹೆಡೆಮುರಿ ಕಟ್ಟುವಂಥ ಕೆಲಸಕ್ಕೆ ಪೊಲೀಸ್ನವರು ಕೂಡ ಈಗ ಮುಂದಾಗಿದ್ದಾರೆ. ಜೊತೆಗೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಬರೋಣ. ನಕಲಿ ತಂಬುಗಳನ್ನ ಕ್ರಿಯೇಟ್ ಮಾಡಿ 750 ರೂಪಾಯಿ 1000 ರೂಪಾಯಿಗೆ ಮಾರಾಟ ಮಾಡ್ತಿದ್ದಂತಹ ಜಾಲದ ವಿರುದ್ಧ ಪವರ್ ಟಿವಿ ಸಮರ ಸಾರಿತ್ತು. ಸೊ ಈ ಒಂದು ಸುದ್ದಿ ಕೂಡ ಪ್ರಸಾರವನ್ನ ಮಾಡಿತ್ತು. ಸುದ್ದಿ ಪ್ರಸಾರ ಆಗ್ತದಂತೆ ತಕ್ಷಣ ಪೊಲೀಸರು ಕೂಡ ಅಲರ್ಟ್ ಆಗ್ತಾರೆ. ಆ ಸಂದರ್ಭದಲ್ಲಿ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದಂತಹ ವೇಳೆಯಲ್ಲಿ ಇದೇ ಒಂದು ಲಕ್ಷ್ಮಿ ರಬ್ಬರ್ ಸ್ಟಾಂಪ್ ಮೇಕರ್ ಅನ್ನುವಂತಹ ಅಂಗಡಿಯಲ್ಲಿ ಕಿರಣ್ ಅನ್ನುವಂತಹ ವ್ಯಕ್ತಿ ಕೂಡ ಏನು ಹಣದ ಆಸೆಗೋಸ್ಕರ ಈ ರೀತಿಯಾದಂತಹ ಒಂದು ನಕಲಿ ತಂಬುಗಳನ್ನ ಕ್ರಿಯೇಟ್ ಮಾಡಿ ಮಾರಾಟವನ್ನ ಮಾಡ್ತಾ ಇರ್ತಾನೆ. ಸೊ ಈ ಎಲ್ಲವನ್ನು ಕೂಡ ಪೊಲೀಸರು ಬಂದು ಪರಿಶೀಲನೆ ಮಾಡದಂತಹ ವೇಳೆಯಲ್ಲಿ ಆತ ಕೂಡ ಪವರ್ ಟಿವಿ ಕ್ಯಾಮೆರಾ ಮುಂದೆ ಸತ್ಯವನ್ನು ಒಪ್ಕೊಳ್ತಾನೆ. ಅವರು ಮಾಡಿರುವಂತಹದ್ದು ನಿಜ, ಕೆಲವೊಂದು ವ್ಯಕ್ತಿಗಳು ಬಂದಿದ್ರು ಮಾಡ್ಕೊಟ್ಟಿದ್ದೀನಿ ಅಂತ ಹೇಳಿ. ಸೊ ಆ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಆತನನ್ನ ವಶಕ್ಕೆ ಪಡಿತಾರೆ. ಅಂಗಡಿಯಲ್ಲಿದ್ದಂತಹ ಎಲ್ಲ ವಸ್ತುಗಳನ್ನು ಕೂಡ ಸೀಸ್ ಮಾಡ್ತಾರೆ. ಅಂಗಡಿಗೆ ಬೀಗವನ್ನು ಕೂಡ ಜಡಿತಾರೆ. ಅದಾದ ಬಳಿಕ ಆತನನ್ನ ಕರ್ಕೊಂಡು ಹೋಗಿ ಬನಶಂಕರಿ ಪೊಲೀಸರು ಒಂದು ಸುಮೋಟ ಕೇಸನ್ನು ಕೂಡ ದಾಖಲಿಸಿಕೊಂಡು ತನಿಖೆಯನ್ನು ಕೂಡ ಮಾಡ್ತಾರೆ. ಸೊ ನ್ಯಾಯಾಂಗ ಬಂಧನಕ್ಕೂ ಕೂಡ ಆತನನ್ನ ಬಿಟ್ಟಿರುವಂತಹದ್ದು ಕೇವಲ ಇದೊಂದೇ ಅಂಗಡಿ ಅಲ್ಲ, ಸಾಕಷ್ಟು ಅಂಗಡಿಗಳಲ್ಲೂ ಕೂಡ ಈ ರೀತಿಯಾದಂತಹ ಒಂದು ಕಳ್ಳಾಟವನ್ನು ಕೂಡ ಮಾಡ್ತಾ ಇರುವಂತದ್ದು ಬಯಲಿಗೆ ಬಂದಿತ್ತು. ಸದ್ಯ ಪವರ್ ಟಿವಿ ಎಲ್ಲೇ ಈ ರೀತಿಯಾದಂತಹ ಭ್ರಷ್ಟಾಚಾರ ಆರೋಪಿಗಳು ಏನೇ ಇದ್ರೂ ಕೂಡ ಅದನ್ನ ಸಮಾಜದ ಮುಂದೆ ಬಯಲು ಮಾಡುವಂತಹದ್ದು, ಬೆತ್ತಲೆ ಮಾಡುವಂತಹ ಕೆಲಸವನ್ನ ಕೂಡ ನಿರಂತರವಾಗಿ ಮಾಡ್ಕೊಂಡು ಬರ್ತಾನೆ ಇದೆ. ಸೊ ಅದರಲ್ಲಿ ಇದು ಕೂಡ ಒಂದು ಬಿಗ್ ಇಂಪ್ಯಾಕ್ಟ್ ಆಗಿರುವಂತದ್ದು. ಅಂದ್ರೆ ಸುದ್ದಿ ಪ್ರಸಾರ ಆಗ್ತಿದ್ದಂತಹ ಅಲರ್ಟ್ ಆದಂತಹ ಪೊಲೀಸರು ಕೂಡ ಬಂದು ಆರೋಪಿಯನ್ನ ವಶಕ್ಕೆ ಪಡೆದಿದ್ದಾರೆ. ಸೊ ಈಗಾಗಲೇ ಏನು ಈ ರೀತಿಯಾದಂತಹ ನಕಲಿ ಸ್ಟಾಂಪ್ ಗಳನ್ನ ತಯಾರು ಮಾಡುವಂತದ್ದು, ಅಂದ್ರೆ ತಂಬುಗಳನ್ನ ತಯಾರು ಮಾಡುವಂತಹ ಆರೋಪಿಗಳಿಗೆ ಏನಿದ್ದಾರೆ ಈಗ ಬಿಸಿ ಮುಟ್ಟಿಸಿರುವಂತಹದ್ದು. ಸದ್ಯ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಕೂಡ ಪ್ರಕರಣವನ್ನ ದಾಖಲಿಸಿಕೊಂಡು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಈ ಹಿಂದೆ ಯಾರಾದ್ರೂ ಈತನಿಂದ ಹಣವನ್ನ ಕೊಟ್ಟು ಮೋಸ ಹೋಗಿದ್ರೆ ಅವರು ಬಂದು ದೂರನ್ನ ಕೊಟ್ರೆ ಅವರನ್ನು ದೂರನ್ನ ಸ್ವೀಕರಿಸ್ತೀವಿ, ಜೊತೆಗೆ ಈ ಆರೋಪಿ ಏನಿದ್ದಾನೆ ಅವನಿಗೆ ಕಾನೂನು ಪ್ರಕಾರ ಏನ್ ಶಿಕ್ಷೆ ಆಗ್ಬೇಕು ಅದನ್ನ ಕೊಡಿಸ್ತೀವಿ ಅಂತ ಹೇಳಿ ಕೂಡ ಪೊಲೀಸರು ಈಗ ಮುಂದಾಗಿರುವಂತದ್ದು. ಸದ್ಯ ಕೇಸ್ಗೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡೋದಕ್ಕೆ ಈಗ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ನೀವು ಎಲ್ಲೇ ಒಂದು ಭ್ರಷ್ಟಾಚಾರ ಏನೇ ಮಾಡಿದ್ರು ಕೂಡ ಅಲ್ಲಿ ಪವರ್ ಟಿವಿ ಪ್ರತ್ಯಕ್ಷವಾಗಿ ವರದಿಯನ್ನ ಮಾಡುತ್ತೆ, ಸಮಾಜದ ಮುಂದೆ ನಿಮ್ಮನ್ನ ಬೆತ್ತಲು ಮಾಡುತ್ತೆ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳು, ಹಲವು ಸುದ್ದಿಗಳು ಕೂಡ ನಿದರ್ಶನವಾಗಿರುವಂತಹದ್ದು. ಕ್ಯಾಮರಾ ಪರ್ಸನ್ ಸುಧೀರ್ ಜೊತೆ ವೆಂಕಟೇಶ್, ಪವರ್ ಟಿವಿ, ಬೆಂಗಳೂರು.